ರವೆ ಬರ್ಫಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: 1 ಕಪ್ ರವೆ, 1 ಕಪ್ ಸಕ್ಕರೆ, 1/4 ಕಪ್ ತೆಂಗಿನ ತುರಿ, 2/4 ಕಪ್ ಹಾಲು, 1/4 ಕಪ್ ತುಪ್ಪ, ಗೋಡಂಬಿ, ಬಾದಾಮಿ ಸ್ವಲ್ಪ, ಮತ್ತೆ ಏಲಕ್ಕಿ. ಇಷ್ಟು ನಮಗೆ ಬೇಕಾಗಿರುವ ಸಾಮಗ್ರಿಗಳು. ಮೊದಲಿಗೆ ಸ್ಟವ್ ಹಚ್ಚಿಕೊಳ್ಳೋಣ. ನಂತರ ಬಾಣಲೆಯನ್ನು ಇಟ್ಕೊಳ್ಬೇಕು. ಕಡಿಮೆ ಉರಿಯಲ್ಲಿ ಇಟ್ಕೊಳ್ಬೇಕು. ಇದಕ್ಕೆ ಇವಾಗ ನಾನು 1/4 ಕಪ್ ತುಪ್ಪವನ್ನು ಹಾಕ್ತಿದ್ದೇನೆ. ತುಪ್ಪ ಕರಗುವವರೆಗೆ ವೆಯ್ಟ್ ಮಾಡಬೇಕು. ನಂತರ ಅದಕ್ಕೆ 1 ಕಪ್ ರವೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ. ರವೆಯನ್ನು ಸೇರಿಸ್ಕೊಂಡ ನಂತರ ಚೆನ್ನಾಗಿ ಹುರ್ಕೊಳ್ಬೇಕು. ತಳ ಹಿಡ್ದಿದ್ದಾಗೆ ನೋಡ್ಕೊಳ್ಬೇಕು. ಚೆನ್ನಾಗಿ ಘಮ ಬರುವವರೆಗೆ ಹುರಿತಾ ಹೋಗಬೇಕು. ಹೀಗೆ ಸೈಡಲ್ಲಿ ನಾನು 2/4 ಕಪ್ಪು ಹಾಲನ್ನು ಕುದಿಯಲಿಟ್ಟಿದ್ದೇನೆ. ನೀವು ಹಾಲಿನ ಬದಲು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು. 1 ಗ್ಲಾಸ್ ಹಾಲು ಮತ್ತು 1/4 ಕಪ್ ನೀರನ್ನು ಸೇರಿಸ್ಬೋದು. ನೋಡಿ, ಇವಾಗ ಇದು ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾ ಇದೆ. ಈ ಹಂತದಲ್ಲಿ ಇವಾಗ ನಾನು ಇದಕ್ಕೆ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಹಾಲನ್ನು ಸೇರಿಸ್ಕೊಂಡ ನಂತರ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಅಡಿ ಹಿಡಿಲಿಕ್ಕೆ ಬಿಡಬಾರ್ದು. ಇವಾಗ ರವೆ ಹಾಲನ್ನು ಚೆನ್ನಾಗಿ ಹೀರ್ಕೊಳ್ತದೆ. ನೋಡಿ, ಇಲ್ಲಿ ರವೆ ಹಾಲನ್ನು ಹೀರ್ಕೊಳ್ತಾ ಇದೆ. ಇವಾಗ ರವೆ ಪೂರ್ತಿ ಹಾಲನ್ನು ಹೀರ್ಕೊಂಡಿದೆ. ಈಗ ನಾನು ಇದಕ್ಕೆ ಇಲ್ಲಿ 1 ಕಪ್ ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆ 1/4 ಕಪ್ ತೆಂಗಿನ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನೀವಿಲ್ಲಿ ಹಸಿ ಕೊಬ್ಬರಿಯ ಬದಲು ಒಣ ಕೊಬ್ಬರಿಯನ್ನು ಸೇರಿಸ್ಕೊಳ್ಬಹುದು. ಈಗ ಸಕ್ಕರೆ ಕರಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಕೈ ಬಿಡದೆ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ನೋಡಿ, ಇಲ್ಲಿ ಸಕ್ಕರೆ ನೀರಾಗ್ತಾ ಇದೆ. ಇವಾಗ ನಾನಿಲ್ಲಿ ಇದಕ್ಕೆ ಗೋಡಂಬಿ ಮತ್ತು ಬಾದಾಮಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಗೋಡಂಬಿ ಮತ್ತು ಬಾದಾಮಿ ಸೇರಿಸೋದ್ರಿಂದ ರುಚಿ ಹೆಚ್ಚಾಗ್ತದೆ. ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಈಗ ಘಮಕ್ಕೆ ಬೇಕಾಗಿ ಸ್ವಲ್ಪ ಏಲಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಸ್ವಲ್ಪ ಚಿಟಕಿ ಉಪ್ಪನ್ನು ಇದಕ್ಕೆ ಸೇರಿಸೋದ್ರಿಂದ ರುಚಿ ಹೆಚ್ಚಾಗ್ತದೆ ಸ್ವೀಟ್ದು. ಅದಕ್ಕೆ ಚಿಟಕಿ ಉಪ್ಪು ಹಾಕ್ಕೊಂಡಿದ್ದೇನೆ. ಈಗ ಚೆನ್ನಾಗಿ ಇದನ್ನು ತಿರುಗಿಸಬೇಕು. ಇದು ಮೆಲ್ಲ ಗಟ್ಟಿ ಆಗ್ತಾ ಬರ್ತದೆ ಮಿಶ್ರಣ. ಹೀಗೆ ನೋಡಿ, ಇವಾಗ ಸ್ವಲ್ಪ ಸ್ವಲ್ಪನೇ ಬಾಣಲೆ ಬಿಡ್ತಾ ಇದೆ.
ಈಗ ನೋಡಿ ಇದು ಆಗ್ತಾ ಬರ್ತಾ ಇದೆ. ನೋಡ್ಬೋದು ಮಿಶ್ರಣ ಬಾಣಲೆಯನ್ನು ಬಿಟ್ಕೊಂಡಿದೆ, ತಳ ಬಿಟ್ಕೊಂಡಿದೆ. ಇವಾಗ ಇದು ಬಾಣಲೆಯನ್ನು ಬಿಟ್ಕೊಂಡಿದೆ ಚೆನ್ನಾಗಿ. ಈಗ ನಾನು ಇದನ್ನು ತುಪ್ಪ ಸವರಿದ ತಟ್ಟೆಗೆ ತೆಗೆದುಕೊಳ್ತಾ ಇದ್ದೇನೆ. ಈಗ ಚೆನ್ನಾಗಿ ಇದನ್ನು ಸ್ಪ್ರೆಡ್ ಮಾಡಬೇಕು. ಸ್ವಲ್ಪ ಅಲಂಕಾರಕ್ಕೆ ಗೋಡಂಬಿ ಮತ್ತು ಬಾದಾಮಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಯಾವುದು ಡ್ರೈ ಫ್ರೂಟ್ಸ್ ಬೇಕಾದರೂ ನಾವಿಲ್ಲಿ ಸೇರಿಸ್ಕೊಳ್ಬೋದು ಅಲಂಕಾರಕ್ಕೆ. ಹೀಗೆ ನಾವು ಪೂರ್ತಿ ಅದನ್ನು ಸ್ಪ್ರೆಡ್ ಮಾಡಿಕೊಳ್ಬೇಕು ತಟ್ಟೆಗೆ. ಮತ್ತು ಇದು 5 ನಿಮಿಷ ಆರಲು ಬಿಡಬೇಕು. ಆರಿದ ನಂತರ ಇದನ್ನು ಪೀಸ್ ಆಗಿ ಕಟ್ ಮಾಡಿ ಸರ್ವ್ ಮಾಡಬಹುದು. ನೋಡಿ ನಾನಿವಾಗ ಇಲ್ಲಿ ಇದನ್ನು ಕಟ್ ಮಾಡ್ತಾ ಇದ್ದೇನೆ. ನಾನು ಇದನ್ನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೇನೆ. ನಿಮಗೆ ಯಾವ ಶೇಪಲ್ಲಿ ಬೇಕು ನೀವು ಅದು ಶೇಪಲ್ಲಿ ಕಟ್ ಮಾಡಿಕೊಳ್ಬೋದು. ಈಗ ನಾವು ಇದನ್ನು ಪ್ಲೇಟಲ್ಲಿ ಅಲಂಕರಿಸೋಣ. ಈಗ ನಮ್ಮ ರವಾ ಬರ್ಫಿ ಸವಿಯಲು ಸಿದ್ಧವಾಗಿದೆ.